ಸ್ಮರಿಸುವ ಕರೆ ಆಲಿಸಿ ತ್ವರಿತದಿ ಬರುವೆಯ ಪಾರ್ಥನರಸಿ ಸೋದರಿ ಇದೇನು ಆಶ್ಚರ್ಯ! ಅಣ್ಣನಾದ ಅನಾಥ ರಕ್ಷಕನು ನನ್ನನ್ನು ತ್ವರಿತವಾಗಿ ಬರುವಂತೆ ಸ್ಮರಿಸಿ ಪ್ರಾರ್ಥಿಸುತ್ತಿರುವರಲ್ಲ, ಕಾರಣವೇನಿರಬಹುದು? ಹೋಗಿ ವಿಚಾರವೇನೆಂದು ಕೇಳಿಕೊಂಡು ಬರುತ್ತೇನೆ. ಪ್ರಾಣೇಶ್, ಪ್ರಯಾಣದಿಂದ ಆಯಾಸಗೊಂಡು ಬಂದು ಮಲಗಿರುವರು. ನಿದ್ರಿಸಲಿ, ನಿದ್ರಾಭಂಗ ಮಾಡುವುದು ಬೇಡ. ಬೇಗನೆ ಹೋಗಿ ಬಂದರಾಯಿತು. ಅದು ಸರಿ, ನಾನು ಬರುವುದರೊಳಗಾಗಿ ಇವರು ಎಚ್ಚರಗೊಂಡು ನನ್ನನ್ನು ಅಪಾರ್ಥ ಮಾಡಿಕೊಂಡರೆ ಛೇ, ಹಾಗೇನಾಗುವುದಿಲ್ಲ. ಏಕೆಂದರೆ ನಾನು ಹೋಗುತ್ತಿರುವುದು ಈ ಪಾರ್ಥನ ಪ್ರಾಣಸಕನ ಬಳಿಗಲ್ಲವೇ? ಬೇಗನೆ ಹೋಗಿ ಬರುತ್ತೇನೆ. ಮಾತೃದೇವೋಭವ, ಮಾತೃದೇವೋಭವ, ಮಾತೃದೇವೋಭವ. ದ್ರೌಪದ, ಪ್ರಿಯ ದ್ರೌಪದ, ಅರಮನೆ ಏನಾದರೂ ಹೋಗಿರಬಹುದೇ? ನೋಡಿಕೊಂಡು ಬರುವೆನು. ದ್ರೌಪದ, 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 ಏನಿದು? ಅಂತಃಪುರದೊಳಗೂ ಇರದೆ, ಅರಮನೆಗೂ ಹೋಗದೆ ಮತ್ತೆಲ್ಲಿಗೆ ಹೋದಳಿಕೆ? ಧರ್ಮರಾಜನ ಬಳಿಗೆ ಏನಾದರೂ ಹೋಗಿರಬಹುದೇ? ಇರಲಾರದು. ಧರ್ಮಪಾಶಕ್ಕೆ ಒಳಪಟ್ಟ ಪಾಂಚಾಲಿಯು ತನ್ನ ನಿಯಮಿತ ಕಾಲ ಪೂರೈಸುವವರೆಗೂ ಮತ್ತೊಬ್ಬರ ಸೌಖ್ಯವನ್ನು ಬಯಸುವವಳಲ್ಲ ಹೀಗೆ. ಆದರೂ ಹಿಂದೇಕೆ ಹೀಗೆ ಮಾಡಿದಳು? ಮರಳೋ ತೈಲವನಿಳಿಬುದು ಸುಲಭ, ಪೆಣ್ಮಲದ ಕೊಂಬು ಕಾಂಬುದು ಸುಲಭ, ನಳಿನಾಕ್ಷಿಯರ ಮನವ ಕಾಂಬುದು, ನಳಿನಾಕ್ಷಿಯರ ಮನವ ಕಾಂಬುದು, ಜಗವ ಪಾಲಿಪ ಹರಿ ಹರರಿಗೂ ಸಾಧ್ಯವಿಲ್ಲವೋ ಜಗದೀ ಜಗದೀ. ಏನಿದು? ನಾನು ನಿನ್ನೆಯ ದಿನ ಕಂಡ ಕನಸು ಬರೀ ಭ್ರಮೆಯೆಂದು ಭಾವಿಸಿದ್ದೆನು. ಆದರೆ ಅದು ಸೂಚನೆಗೆ ತಕ್ಕಂತೆ ಪರಿಣಾಮವನ್ನೇ ಬೀರಿತು. ಏನಿದು?
ನೀರಿನಲ್ಲಿರುವ ಮೀನಿನ ಹೆಜ್ಜೆಯಿಂದಾದರೂ ಕಂಡುಹಿಡಿಯಬಹುದು. ಆದರೆ ಈ ಸ್ತ್ರೀಯರ ಅಂತರಾಳವನ್ನು ಅರಿಯುವುದು ಅಸಾಧ್ಯವೆಂದು, ಬಹು ಕಷ್ಟಕರವೆಂದು ಹಿರಿಯರಾಡಿರುವ ನುಡಿ ಸತ್ಯ. ಸತ್ಯ ಇರಲಿ ಇರಲಿ. ಈ ದರ್ಪಿತಳಾದ ದ್ರೌಪದಿಯು ಅದೆಲ್ಲಿಗೆ ಹೋಗಿರುವಳೋ ಬರಲಿ. ತಂಗಿ ಶೋಭಾನಾಗಿ ಗೈದಳು ಕಾಣೆ ವಿಷಯವನರುಹಲು ಅಸದಳವೈ. ತಂಗಿ ಶೋಭಾನಾಗಿ ಗೈದಳು ಕಾಣೆ ವಿಷಯವನರುಹಲು ಅಸದಳವೈ. ಮಧ್ಯಮ ಪಾಂಡವ ಪಾರ್ಥ ನರಸಿಯೋ ಮಧ್ಯಮ ಪಾಂಡವ ಪಾರ್ಥ ನರಸಿ ಕರಯಾಲ ಕೆಳಬಂದು ತೊರಿತಾರೆ ಮುಖ ತೋರೋ. ಕರಯಾಲ ಕೆಳಬಂದು ತೊರಿತಾರೆ ಮುಖ ತೋರೋ. ತಂಗಿ ಶೋಭಾನಾಗಿ ಗೈದಳು ಕಾಣೆ ವಿಷಯವನರುಹಲು ಅಸದಳವೈ. ನೋಡಿದೆಯೇ ಗರುಡ ಕಾಲದ ಮಹಿಮೆಯನ್ನು? ಅಣ್ಣನ ಸ್ಮರಣೆಗಿಂತಲೂ ಪತಿ ಸೇವೆಯೇ ಮುಖ್ಯವಾಯಿತು ದ್ರೌಪದಿಗಿಂದು. ಅಂದು ತುಂಬಿದ ಸಭೆಯೊಳಗೆ ತನ್ನ ಮಾನವನ್ನು ಸಂರಕ್ಷಿಸಿಕೊಳ್ಳಲು ಈ ಕೃಷ್ಣನ ನೆರವು ಬೇಕಿತ್ತು. ಆದರೆ ಇಂದು ಪರಂಧಾಮ, ಕಾರಣವಿಲ್ಲದೆ ಆ ತಾಯಿಯು ಹೀಗೆ ಮಾಡತಕ್ಕವಳಲ್ಲ. ಸ್ವಲ್ಪ ತಡೆಯಿರಿ, ಕಾದು ನೋಡೋಣ. ಪರಮಾತ್ಮ, ರಾಜ ಅದೋ ಆ ತಾಯಿಯೇ ಬರುತ್ತಿರುವುದು. ಹೌದು, ಆಕೆಯೇ. ಅಗ್ರಜನಿಗೆ ನಮಸ್ಕರಿಸುವೆನು. ಮಾತಂಗಿ ದೀರ್ಘ ಸುಮಂಗಲಿಯಾಗ. ಅಗ್ರಜ, ಬರಲು ತಡವಾದಕ್ಕೆ ಕ್ಷಮೆ ಯಾಚಿಸಿ ಕರೆದ ಕಾರಣವೇನೋ ತಿಳಿಸಿದರೆ ಶಿರಸಾವಹಿಸಿ ನೆರವೇರಿಸುತ್ತೇನೆ. ಆ ಕಾರಣವಿರುವುದು ತಂಗಿ. ನಿನ್ನಿಂದ ಈಗ ಒಂದು ಮಂಗಳ ಕಾರ್ಯವಾಗಬೇಕಾಗಿದೆ. ಏನಣ್ಣ, ನನ್ನಿಂದ ನಿನಗೆ ಮಂಗಳ ಕಾರ್ಯವೇ? ಇದೇನಣ್ಣ, ನನ್ನನ್ನು ಪರಿಹಾಸ್ಯಗೈಯುತ್ತಿರುವೆಯಾ? ಸತ್ಯವಾಗಿಯೂ ಇದು ಪರಿಹಾಸ್ಯವಲ್ಲ ತಂಗಿ. ಕುಮಾರ ಮನ್ಮಥನಿಗೆ ವಿವಾಹ ಮಾಡಲೆತ್ತಿಸಿ ಆತನಿಗೆ ಕನ್ಯೆಯನ್ನು ಹುಡುಕುವುದರಲ್ಲಿ ನಾನು ವಿಫಲನಾಗಿ ನಿನ್ನನ್ನು ಸ್ಮರಿಸಿ ಕರೆಯಬೇಕಾಯಿತು. ಆದ್ದರಿಂದ ಮನ್ಮಥನಿಗೆ ನೀನು ಕನ್ಯೆಯಂತಂದು ಮನ್ಮಥನಿಗೆ ನೀನು ಕನ್ಯೆಯನ್ನು ತಂದು ಬರದಿ ವಿವಾಹವ ಕೈಯಲು ನಮಿಸುವೆ. ಬರದಿ ವಿವಾಹವ ಕೈಯಲು ನಮಿಸುವೆ. ಈ ಶುಭ ಕಾರ್ಯವ ಶೀಘ್ರವೇ ನಡೆಸುವೆ. ಈ ಶುಭ ಕಾರ್ಯವ ಶೀಘ್ರವೇ ನಡೆಸುವೆ. ಅಮ್ಮ ಸಹೋದರಿ ಸಹೋದರಿ, ಈ ಶುಭ ಕಾರ್ಯವು ನಿನ್ನೋರ್ವಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗದ ಕಾರಣ ನೀನು ಅದಾವರ್ತಿ ಕಾರ್ಯವನ್ನು ಸಾಧಿಸಿಕೊಂಡು ಬರುವೆಯೋ ಅದು ನಿನಗೆ ಸೇರಿದ್ದು. ಅದಕ್ಕಾಗಿಯೇ ನಾನು ನಿನ್ನನ್ನು ಇಷ್ಟೊಂದು ಪ್ರಾರ್ಥಿಸುತ್ತಿರುವುದು. ಅಣ್ಣ, ನೀನು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಿಕೊಳ್ಳುತ್ತಿರುವುದು ಏಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಅಲ್ಲ ಮುಕುಂದ, ಚರಾಚರಾತ್ಮಕನಾದ ನೀನು ಇಂಥ ಕಪಟ ನುಡಿಗಳನ್ನು ಹೀಗೆ ಗುಪ್ತವಾಗಿ ಹೇಳಬಹುದೇ? ಇಲ್ಲ ತಂಗಿ, ನಿಜವಾಗಿಯೂ ಇದು ಗುಪ್ತ ವಿಚಾರವಲ್ಲ, ಕಪಟ ನುಡಿಯಂತೂ ಅಲ್ಲವೇ ಇಲ್ಲ. ನೀನೀಗ ಕಾಲ ವಿಳಂಬ ಮಾಡದೆ ಬೇಗ ಒಡುವುದಾದರೆ ಈ ಅಣ್ಣನ ಕಾರ್ಯಕ್ಕೆ ಸಹಾಯ ಮಾಡಿದಂತಾಗುವುದು. ಪರಮಾತ್ಮ, ಮಂಗಳಾಂಗ ಮಹಿಮನೇ ಕೃಷ್ಣ ಕೃಷ್ಣ
ಪರಮಾತ್ಮ ಮಂಗಳಗಮನಿ ಮನೆ ಗಿರಿಜನಾರ್ದನ ತಂಗಿಗಗಂದೋನಿ ಹಿಡಿದ ಸುದರ್ಶನ ತಂಗಿಗಗಂದೋನಿ ಹಿಡಿದ ಸುದರ್ಶನ ಶರಣೆಂದು ಕೊರಗಿ ದೊರೆ ಪ್ರಭನವು ಶರಣೆಂದೆ ಹೊರಗೆ ಪರಿಹಾಸ್ಯದ ನುಡಿ ನಿನಗೆ ಸರಿಯೇ ಪರಮಾತ್ಮ ಹರಿಯ ವ್ಯಾಪಿಸಿದ ಹರಿಯೇ ಪರಿಹಾಸ್ಯದ ನುಡಿ ನಿನಗೆ ಸರಿ ತಿರುಮಲಿಂದ ಹಿರಿಯ ನೆತ್ತಿದ ಪರಮಾತ್ಮ ತಿರುಮಲಿಂದ ಗಿರಿಯ ನೆತ್ತಿದ ಪರಮಾತ್ಮ ಘೋರ ಅಸುರ ಜರಾಸಂಧನ ಸರಾಗವಾಗಿ ಕೊಂದು ಮುಗಿಸಿದೆ ಘೋರ ಅಸುರ ಜರಾಸಂಧನ ಸರಾಗವಾಗಿ ಕೊಂದು ಮುಗಿಸಿದೆ ಸರಾಗವಾಗಿ ಕೊಂದು ಮುಗಿಸಿದೆ ಶರಣೆಂಬೆ ಪೊರೆಗೆ ದೊರೆ ಪ್ರಭನಿಗೆ ಶರಣೆ ಮಂಗಳಗಮನಿ ಮನೆ ಪರಮಾತ್ಮ ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ಪ್ರಶ್ನಿಸುವುದು ಸೂಕ್ತವಲ್ಲ ಹಾಗೆ ಆಗಲಿ ನಿಷ್ಠದಂತೆ ನಾನು ಹೋಗುವೆನು ಆದರೆ ಆದರೆ ಏನಾಯ್ತು ದ್ರೌಪದ? ಏಕೆ ಅರ್ಧೋಕ್ತಿ? ಅಗ್ರಜ ನಾನಿಲ್ಲಿಗೆ ಬರುವಾಗ ಪಾರ್ಥರು ಪವಡಿಸಿದ್ದರು ಅವರ ಸೇವೆಯಲ್ಲಿದ್ದ ನಾನು ಅವರಿಗೂ ಸಹ ತಿಳಿಸದೇ ಬಂದಿರುವೆನು ಅಣ್ಣ ದ್ರೌಪದ ನಿನ್ನ ಕುಮಾರನಿಗೆ ಕನ್ಯೆಯನ್ನು ಹುಡುಕುವ ಜವಾಬ್ದಾರಿ ನನ್ನದು ನನ್ನ ಕಷ್ಟ ನಿಷ್ಠೂರುಗಳಿಗೆ ಹೊಣೆಯಾಗುವ ಭಾರವು ನಿನ್ನದು ಪರಮಾತ್ಮ ಏನಾಯ್ತು ಕೃಷ್ಣೆ? ಬಂದಿರುವುದು ಈ ಅಣ್ಣನ ಬಳಿಗಲ್ಲವೇ? ಅಲ್ಲದೆ ಪಾರ್ಥನು ನನ್ನ ಪ್ರಾಣಸಗನಲ್ಲವೇ? ಹಾಗೆ ಆಗಲಣ್ಣ ನಿನ್ನ ಮಾತಿನಂತೆ ನಾನಿನ್ನು ಹೋಗಿ ಬರ್ತೇನೆ ನನ್ನ ಕಷ್ಟ ನಿಷ್ಠೂರುಗಳಿಗೆ ಹೊಣೆಯಾಗುವ ಭಾರವು ನಿನ್ನದು ಪರಮಾತ್ಮ ಮಂಗಳವಾಗಲಿ. ಹೋಗಿ ಬಾ ಸಹೋದರಿ. ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಏನು ನಿನ್ನ ಮಾಯವೋ, ಏನು ನಿನ್ನ ಮರ್ಮವೋ, ಈ ಮಾನವರೇಂ ಬಲ್ಲರೆಯ ನಿನ್ನ ನೀಲಾಜಾಲವನ್ನು. ಗರುಡ ಪರಮಾತ್ಮ, ನಿನಗೀಗ ಅರ್ಥವಾಗುವುದಿಲ್ಲ. ಕುಮಾರನಿಗೆ ಕನ್ಯೆಯು ದೊರೆತು ಕಲ್ಯಾಣವಾಗಲಿ, ಆಗ ನಿನಗೇ ತಿಳಿಯುವುದು. ನಡೆ ಗರುಡ. ಆಗಲಿ ಪರಮಾತ್ಮ. ಆ
ಚೆಲುವಿಗಿರಂತೆ ದೂರದಿಂದ ಬಂದ ಶೃಂಗಾರದ ವಾರ್ತೆಯಂತೆ ಪ್ರಕೃತಿಯು ಸುಮವನ್ನು ಅರಳಿಸಿ ಹೂಗಳ ರಾಣಿ ಗುಲಾಬಿಗೆ ಪಟ್ಟ ಕಟ್ಟುತ್ತಿದ್ದರೆ ತಂಗಾಳಿಯು ಅದಕ್ಕೆ ಮಂಗಳ ಸಂಗೀತವನ್ನು ಹಾಡುವಂತಿದೆ ಅಲ್ಲವೇ ಸಂಗತಿ. ಆಹಾ ಆಹಾ, ಈ ವನದ ಸೊಬಗು ಎಷ್ಟು ರಮಣೀಯವಾಗಿರುವುದು. ಎಂತೂ ಶೋಭಿಪುದು ಈ ವನ ಸುಂದರ ಪುಷ್ಪಗಳರಳಿ, ಈ ವನ ಸುಂದರ ಕಮಲಗಳರಳಿ, ಬಳಪಾಭೀರಿ ಆನಂದಗೊಳಿಸಿ. ಆಹಾ, ಪರಿಮಳವಾಭೀರಿ ಆನಂದಗೊಳಿಸಿ ಎಂದೋ ಶೋಭಿಪುದು. ಆಹಾ, ಕೋಗಿಲೆಗಳು ಸ್ವರಾಗದೊಳಾಡಿ ಸಾ ನಿರಿಸ ನಿರಿಸ ನಿಗರಿಸ ಸರಿಸ ಗರಿಗ ಮಗ ಮದ ಮದ ಸನಿದ ಪಮ ಮದನಿ ಸನಿದ ಪಮ ಮದನಿ ಸಾನಿದ ಪಾಗರಿಸ ಸಾನಿದ ಪಾಗರಿಸ ಸಾನಿದ ಪಾಗರಿಸ. ಕೋಗಿಲೆಗಳು ಸ್ವರಾಗದೊಳಾಡಿ. ಆಹಾ, ಕೋಗಿಲೆಗಳು ಸ್ವರಾಗದೊಳಾಡಿ ಮನಕಾನಂದದ ಕಂಪನು ಬೀರಿ, ಮನಕ್ಕೆ ಆನಂದದ ಕಂಪನು ಬೀರಿ, ಮನ ಕಾಮೋದದ ಕಂಪನು ಬೀರಿ ಎಂದೂ ಶೋಭಿಪುದು. ಇವನ ಸುಂದರ ಪುಷ್ಪಗಳರಳಿ, ಇವನ ಸುಂದರ ಕಮಲಗಳರಳಿ, ಪರಿಮಳವಾಭೀರಿ ಪರಿಮಳವಾಭೀರಿ ಶೋಭಿಸುವುದು. ಆಹಾ, ಈ ವನದಲ್ಲಿ ಜಗತ್ತಿನಲ್ಲಿರಬಹುದಾದ ಸೌಂದರ್ಯ ರಾಶಿಯನ್ನೆಲ್ಲ ಇಲ್ಲಿಯೇ ಇರಿಸಿದಂತೆ ತೋರುತ್ತಿರುವುದು. ಆಹಾ, ವನದೇವಿಯು ಘನ ಕಂಪನು ಭೀರಿ ಸಾ ನಿರಿಸ ನಿರಿಸ ನಿದ ಪಾಗರಿಸ ಸರಿಸ ಗರಿಗ ಮಗ ಮದ ಮದ ಸನಿದ ಪಮ ಮದನಿ ಸನಿದ ಪಮ ಮದನಿ ಸಾನಿದ ಪಾಗರಿಸ ಸಾನಿದ ಪಾಗರಿಸ ಸಾನಿದ ಪಾಗರಿಸ. ವನದೇವಿಯು ಘನ ಕಂಪನು ಭೀರಿ. ಆಹಾ, ವನದೇವಿಯು ಘನ ಕಂಪನು ಬೀರಿ, ಮನ ಕಾಮೋದದ ಕಂಪನು ನೀಡಿ, ಮನಕ್ಕೆ ಅಮೋದದ ಕಂಪನು ಬೀರಿ, ಮನ ಕಾಮೋದದ ಕಂಪನು ಬೀರಿ ಎಂದೂ ಶೋಭಿಪುದು. ಇವನ ಸುಂದರ ಪುಷ್ಪಗಳರಳಿ, ಇವನ ಸುಂದರ
ಕಮಲಗಳಲ್ಲಿ ಪರಿಮಳವ ಬೀರಿ ಆನಂದಗೊಳಿಸಿ ಪರಿಮಳವ ಬೀರಿ ಆನಂದಗೊಳಿಸಿ ಶೋಭಿಸುವುದು ಈ ಒಂದು ವನವೇ ಇಷ್ಟೊಂದು ಸೌಂದರ್ಯವಾಗಿದೆ ಎಂದ ಮೇಲೆ ಇನ್ನು ಈ ಪಟ್ಟಣದಲ್ಲಿ ವಾಸಿಸುವ ರಾಜ ರಾಣಿಯರು ರಾಜಪುತ್ರಿಯರು ಇನ್ನೆಷ್ಟೊಂದು ಸೌಂದರ್ಯದಿಂದಿರುವರು. ಹಬ್ಬಾ ಹಾ ಈ ವನದಲ್ಲಿಯೇ ಕ್ಷಣಕಾಲ ವಿಶ್ರಮಿಸುತ್ತೇನೆ. ಆನಂದ. ಸುಸಂಗತೆ, ಏನಿದು? ನಮ್ಮ ಮನದಲ್ಲಿ ಯಾರು ಏಕಾಂಗಿಯಾಗಿ ಮಲಗಿರುವರಲ್ಲ? ಆಹಾ, ಇಷ್ಟು ಮುದ್ದಾಗಿರುವಲ್ಲಿ ಸದ್ಗುಣಶೀಲ ಅಲ್ಲವೇ? ಅಬ್ಬಬ್ಬಾ, ಪರಪುರುಷನ ಸಹವಾಸ ನಮಗೇಕೆ? ನಡೆ, ನಾವಿನ್ನು ಹೊರಡೋಣ. ಸುಸಂಗತೆ, ಬೇಡ, ಸ್ವಲ್ಪ ನಿಲ್ಲು. ಅಬ್ಬಬ್ಬಾ, ಸಾಕು ಸುಮ್ಮನಿರು. ಸುಸಂಗತೆ, ಈ ದೊಡ್ಡವರ ಸಹವಾಸವೇ ಹೀಗೆ. ನಾನೇನು ಮಾಡಲಿ? ಏನಾದರೂ ಮಾಡಿಕೊ. ಸುಸಂಗತೆ. ಸುಂದರಿ, ಕಡಲ ತೊರೆಯಿಂದೊರ ಬಂದ ಸಂಗೀತ ಸರಸ್ವತಿಯೋ, ಕಡಲ ತೊರೆಯಿಂದೊರ ಬಂದ ಸಂಗೀತ ಸರಸ್ವತಿಯೋ, ಮಾಮರದಿನಲಿನ ಕೋಗಿಲೆಯ ಸ್ವರವೋ, ಮೆಲ್ಲರ ತನಿಗಂಬುವ
ಯಾರು ಈ ಸುಂದರಿ? ಆಗಸದಲ್ಲಿ ತಂಪಾಗಿ ಚಲಿಸುವ ಮೋಡದಂತೆ, ಸಾಗರದಲ್ಲಿನ ಕೆಂದಾವರಿಯಂತೆ. ಆ ಬ್ರಹ್ಮದೇವನೇ ಇವಳನ್ನು ಕಳಿಸಿರುವನೇ? ಹಾ ಬಳ್ಳಿಯಂತೆ ನಡುಕುವವನಂಗೂ ಅವಳ ಮುಖಾರವಿಂದವೇ ಚಂದ್ರನನ್ನೇ ನಾಚಿಸುವಂತಹದ್ದು. ಕಣ್ಣುಗಳು, ಮುಂಗುರುಳು, ಅಬ್ಬಾ, ಈ ಸೌಂದರ್ಯವತಿಯನ್ನು ಈ ಮನ್ಮಥನಿಗಾಗಿಯೇ ರಚಿಸಿ ಕಳಿಸಂತೆ ತೋರಿಸುತ್ತಿರುವುದು. ರೂಪಸಿ, ಸುಂದರಿ, ಯಾರು ನೀನು? ಹಾ, ತಾವು ಯಾರು? ಇಲ್ಲಿಗೇಕೆ ಬಂದಿರುವಿರಿ ಎಂದು ತಿಳಿಯಬಹುದೇನು? ನಾನು ದ್ವಾರಕಾ ನಗರದಿಂದ ಬಂದಿರುವೆನು, ಕೃಷ್ಣ ಪುತ್ರನು. ನೀನು ಯಾರು? ಹಾ, ನಮ್ಮದು ದ್ವಾರಕಾ ನಗರ. ನಾನು ಕಮಲೇಶ್ ರಾಜರ ಪುತ್ರಿ. ನನ್ನ ಹೆಸರು ರಥಿ ಎಂದು. ರತಿ? ಆಹಾ, ರೂಪಿಗೆ ತಕ್ಕಂತೆ ರಚಿಸಿರುವನು ನಿನ್ನ ನಾಮವನ್ನು. ಆಹಾ, ಆಹಾ, ಇಂತಹ ರೂಪವತಿಯನ್ನ ನಾನೇಕೆ ವರಿಸಬಾರದು? ವರಿಸಿದರೆ ನಾನು ಈ ರತಿಯನ್ನೇ ವರಿಸಬೇಕು. ಆಹಾ ಆಹಾ, ರತಿ. ಹಾ, ನಾನು ಬಹುದಿನಗಳಿಂದಲೂ ಯಾವ ಬಯಕೆಗಾಗಿ ಕಾಯ್ದು ಕನವರಿಸುತ್ತಿದ್ದೇನೋ ಆ ಫಲವೆಂದು ಫಲಿಸಿ ಸೇವಿಸಲು ಅನುವಾಯಿತು. ಏನಿದು ಏನಿದು? ಏಕೆಯೂ ನನ್ನನ್ನೇ ಪರಿತಪಿಸುತ್ತಾ ಮನಸ್ಸಿನಲ್ಲಿ ಕನವರಿಸುತ್ತಿರುವಂತೆ ತೋರುತ್ತಿರುವುದಲ್ಲ? ಬಯಸಿದ ನಲ್ಲನ ಕೈ ಹಿಡಿದ ರತಿ, ಬಯಸಿದ ನಲ್ಲನ ಕೈ ಹಿಡಿಯುವ ಸಿರಿಯೇ, ಬಂದಿಹೆ ನಾನಿಂದು ದೇಶವ ಚರಿಸಿ, ಬಂದಿಹೆ ನಾನಿಂದು ದೇಶವ ಚರಿಸಿ, ಬೇಡರತಿ ಬೇಡರತಿ, ಮನವು ಚಲ್ಲಳಿಪುದು ಭಯವೇ ಮನವು ಚಲ್ಲಳಿಪುದು ಭಯವೇ ದ್ರೋಹಿಸಿ, ರತಿ, ಬೇಡ ರತಿ, ಬೇಡ. ನಾನು ಬಂದಿರುವ ಕಾರ್ಯವೇ ಬೇರೆ. ಅದನ್ನು ಮರೆತು ನಾವು ಹೀಗೆ ವರ್ತಿಸಬಾರದು. ಹಾ, ಹೇಗೂ ಬಂದಿರುವಿರಿ. ಹಾಗೆ ನಮ್ಮ ತಂದೆ ತಾಯಿಗಳನ್ನು ಮಾತನಾಡಿಸಿಕೊಂಡು ಹೋಗಬಹುದಲ್ಲವೇ? ರತಿ, ಬೇಡ. ಈಗಲೇ ಈ ವಿಚಾರವು ಹಿರಿಯರಿಗೆ ತಿಳಿಯುವುದು ಬೇಡ. ನಾನು ಕೂಡಲೇ ದ್ವಾರಕಾ ನಗರಿಗೆ ಹೋಗಿ ನಮ್ಮ ಜನನೀ ಜನಕರಿಗೆ ಈ ವಿಚಾರವನ್ನು ತಿಳಿಸಿ ಕೂಡಲೇ ಬಂದು ನಿನ್ನನ್ನು ಕಾಣುತ್ತೇನೆ. ಹಾ, ತಡ ಮಾಡಬಾರದು, ಬೇಗ ಆಗಲಿ ರತಿ. ರತಿ, ಸುಂದರಾಂಗ.
ಸತೀದೇವಿ. ಏನನ್ನು ಯೋಚಿಸುತ್ತಿರುವೆ? ನಡೆ, ಅರಮನೆಗೆ ಹೋಗೋಣವೇ? ನನಗೆ ನಾಚಿಕೆ ಆಗುತ್ತಿರುವುದು. ನಡೆ, ನಾವಿಂಗ ಅರಮನೆಗೆ ಹೋಗೋಣ. ಹಬ್ಬಬ್ಬಾ, ವನದಳಾಡೋ ಗಿಳಿ ಪಕ್ಷಿಗಳ ಸೇರಿನ ಹಾಡಲಿ. ಆಹಾ, ವನದಳಾಡೋ ಗಿಳಿ ಪಕ್ಷಿಗಳ ಸೇರಿನ ಹಾಡಲಿ. ದಿನವು ನಿನ್ನ ಜೊತೆಗಳು ಸೇರಿ ನಾರಾಯಣ ಜಯನುತ ಪಾರಾಯಣ ಭಯ ಕಾರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಈ ಜಗಬಲ್ಲ ನಿನ್ನ ನಾಟಕ ಕಾರಣ ಈ ಜಗಬಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿಯು ನೀನೇ ಹರಿಯು ನೀನೇ ಹರನು ನೀನೇ ಪ ಸನಿದ ಪಮಗ ಪಮಗ ಸ ಸನಿ ಸ ಗಮಪ ಪಗಮಪ ನೀ ಹರಿಯು ನೀನೇ ಹರನು ನೀನೇ ಪಮ ಪಮಗ ಗದೆ ಸನಿ ಸ ಸಮಗಮದಾದ ನಿದ ಸನಿ ಪಮಗಮ ಪಮ ಪಮಗದೆ ಗದೆ ಸನಿ ಸ ಸಮಗಮದಾದ ನಿದ ಸನಿ ಪಮಗಮ ಪಪ ನಿನಿ ಸ ಗರಿ ಸನಿ ಸ ಸಗಮ ಪನಿ ಹರಿಯು ನೀನೇ ಹರನು ನೀನೇ ಹರಿಯು ನೀನೇ ಹರನು ನೀನೇ ಹರಿಕರ ಬ್ರಹ್ಮ ಸ್ವರೂಪನು ನೀನೇ ಹರಿಕರ ಬ್ರಹ್ಮ ಸ್ವರೂಪನು ನೀನೇ ಸರಿ ಸಮರುಂಟೆ ದರೆಯೊಳಗೆ ಹೊರಬೈರಿಯುತ್ತ ನೀನಿರಲು ಸರಿ ಸಮರುಂಟೆ ದರೆಯೊಳಗೆ ಹೊರಬೈರಿಯುತ್ತ ನೀನಿರಲು ನಿಗಮ ಗೋಚರನೆ ಲೀಲಾಮಯನೆ ವೇದ
ನಾಟಕಕಾರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ 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 ನಾರಾಯಣ. ಆಹಾ, ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಎಷ್ಟೊಂದು ಅದ್ಭುತ. ಆಹಾ, ವಾಸುದೇವನು ದುಷ್ಟ ಶಿಕ್ಷಣೆ ಶ್ರೇಷ್ಠ ಪರಿಪಾಲನೆಗಾಗಿ ಈ ಭೂಲೋಕದಲ್ಲಿ ಅವತರಿಸಿ ಲೋಕಕಂಟಕರಾದ ದುಷ್ಟರನ್ನು ಸಂಹಾರ ಮಾಡಿರುವನಾದರೂ ಈಗ ವರಪುತ್ರ ಮನ್ಮಥನ ಲಗ್ನವ ವರಪುತ್ರ ಮನ್ಮಥನ ಲಗ್ನವ ಗೈಯಲೆತ್ತಿಸಿ ವರಪುತ್ರ ಮನ್ಮಥನ ಲಗ್ನವ ವರಪುತ್ರ ಮನ್ಮಥನ ಲಗ್ನವ ಪರಮ ಪ್ರೀತಿಯಂ ಗೈಯಲೆತ್ತಿಸಿ ಸ್ವಕಾರ್ಯಕ್ಕೆ ಪರಮ ಭಾವನ ದ್ರೌಪದಿಯೋ ಸ್ವಕಾರ್ಯಕ್ಕೆ ಪರಮ ಭಾವನ ದ್ರೌಪದಿಯೋ ಹರಳೆಯ ನುಡುಕಲು ನೇಮಿಸಿ ಕಳುಹಿಸಿರುವನು ಶ್ರೀ ಕೃಷ್ಣ 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 ಹೀಗೆ ಪರಮಾತ್ಮನು ತನ್ನ ಪುತ್ರನಾದ ಮನ್ಮಥನಿಗೆ ಲಗ್ನ ಮಾಡಲೆತ್ನಿಸಿ ಆತನಿಗೆ ಕನ್ಯೆಯನ್ನು ಹುಡುಕಲು ದ್ರೌಪದಾದೇವಿಯನ್ನು ನೇಮಿಸಿ ಆಕೆಯನ್ನು ಕನ್ಯಾನ್ವೇಷಣೆಗಾಗಿ ಕಳಿಸಿರು. ನಾರಾಯಣ ನಾರಾಯಣ. ಕಪಟ ನಾಟಕ ಸೂತ್ರಧಾರ ಶ್ರೀಕೃಷ್ಣ ಪರಮಾತ್ಮನು ಈ ನವನಾಟಕದಲ್ಲಿ ಅಭಿನಯಿಸಲಿರುವ ಪಾತ್ರದ ಚಮತ್ಕಾರವನ್ನು ನೋಡುತ್ತಾ ನಾನೂ ಕೂಡ ಇದರಲ್ಲಿ ಭಾಗವಹಿಸಿ ಮಧ್ಯೆ ಮಧ್ಯೆ ನನ್ನ ಕಲಹದ ಬೀಜವನ್ನು ಬಿತ್ತಿ ಮುಂದೆ ನಡೆಯುವ ವಿನೋದವನ್ನು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಅದು ಸರಿ. ಈಗ ನನ್ನ ಪ್ರಪ್ರಥಮ ಕಲಹದ ಕಾರ್ಯವೇನು? ಹೊಳೆಯಿತು. ದೇಶ ದೇಶಗಳನ್ನು ಸಂಚರಿಸಿ ಮನ್ಮಥನಿಗೆ ಯೋಗ್ಯ ಕನ್ಯೆಯೂ ಸಿಗದೆ ಬಳಲಿ ಬೇಸರಗೊಂಡು ಅಲೆಯುತ್ತಿರುವ ದ್ರೌಪದಾದೇವಿಗೆ ನಾನೀಗ ಕಾಣಿಸಿಕೊಂಡು ಆಹಾ ನಂತರ ಪ್ರಾರಂಭಿಸುವೆನು ನನ್ನ ಕಲಹ ಚಾತುರ್ಯವನ್ನ. ನಾರಾಯಣ ನಾರಾಯಣ. ಕಮಲಾರಮಣ ಕನಕ ವಿಭೂಷಣ ಕಮಲಾರಮಣ ಕನಕ ವಿಭೂಷಣ ತೋರು ನಿನ್ನಯ ಚರಣ ಸ್ವಾಮಿ ತೋರು ನಿನ್ನಯ ಚರಣ ಕಮಲಾರಮಣ
ಕಮಲ ರಮಣ ಕನಕ ವಿಭೂಷಣ ಕಮಲ ರಮಣ ಕನಕ ವಿಭೂಷಣ ತೋರು ನಿನ್ನಯ ಚರಣ ಸ್ವಾಮಿ ತೋರು ನಿನ್ನಯ ಚರಣ ಕಮಲ ರಮಣ ಕಮಲ ರಮಣ ಕಮಲ ರಮಣ ನಾರಾಯಣ ನಾರಾಯಣ ಹರಿಸೆನ್ನ ದುರಿತಾಂತವ ಹರಿಸೆನ್ನ ದುರಿತಾಂತವ ಕರುಣಾಳು ಪ್ರಭುವೇ ಪೊರೆಯನ್ನ ದೊರೆ ಕರುಣಾಳು ಪ್ರಭುವೇ ಪೊರೆಯನ್ನ ದೊರೆ ಏಕೆನ್ನು ಬಳಲಿಸುತ್ತಿರುವೆ ಏ ದೇವದೇವ ನೀ ತೋರಿದಯವ ಹರಿಸೆನ್ನ ದುರಿತಾಂತವ ಹರಿಸೆನ್ನ ದುರಿತಾಂತವ ನಿನ್ನಾಜ್ಞೆಯಂತೆ ಕಾಡೆಲ್ಲ ಚಲಿಸಿ ನಾ ಅಲೆಯುತ್ತಿರುವೆ ನಿನ್ನ ನಾಮ ಸ್ಮರಿಸಿ ನಿನ್ನಾಜ್ಞೆಯಂತೆ ನಾಡೆಲ್ಲ ಚಲಿಸಿ ನಾ ಅಲೆಯುತ್ತಿರುವೆ ನಿನ್ನ ನಾಮ ಸ್ಮರಿಸಿ ವರ ಕನ್ಯೆಯರು ಕಾಣದಾಗಿ ವರ ಕನ್ಯೆಯರು ಕಾಣದಾಗಿ ಬೇಸೆತ್ತ ಹೃದಯ ನೊಂದೆ ಹೃದಯ ಬೇಸೆತ್ತ ಹೃದಯ ನೊಂದೆ ಹೃದಯ ತೋರಿದೆ ನೀ ದಾರಿಯ ಬೇಸೆತ್ತ ಹೃದಯ ನೊಂದೆ ಹೃದಯ ತೋರಿದೆ ನೀ ದಾರಿಯ ಹರಿಸೆನ್ನ ದುರಿತಾಂತವ ಹರಿಸೆನ್ನ ಯಾವ ಪುರದಲ್ಲಿರುವಳೆಂದು ಹುಡುಕಲಿ ಮನ್ಮಥನಿಗೊಪ್ಪುವಂಥ ಮೋಹನಾಂಗನಿಯನ್ನು ಹಿಂದಿರುಗಿ ಹೋಗುವನೆಂದರೆ ಮುಕುಂದನು ಮತ್ತಷ್ಟು ಮೌನಕ್ಕೊಳಗಾಗುವನು ಏನು ಮಾಡಲಿ ಯಾರದಿ ಮನಮಿಡಿಯುವಂಥ ರಾಗ ಶ್ರೀಹರಿ ನಾರಾಯಣ ನಾರಾಯಣ ನಾರದ ರಾಗವನ ಅವರದೇ ಸ್ವರಸಂಧಾನ ಗಾನ ಇನ್ನು ನನ್ನ ಕನ್ಯರಿಗೋಸ್ಕರ ಕಳವಳ ಪಡುವಂತಿಲ್ಲ, ಕಷ್ಟಪಡುವುದಂತೂ ಇಲ್ಲವೇ ಇಲ್ಲ. ನಾರದ ಮಹಾತ್ಮರನ್ನು ಕಂಡು ಅವರ ಮುಖೇನ ಮನ್ಮಥನಿಗೊಪ್ಪುವ ಕನ್ಯೆಯನ್ನು ಹುಡುಕುವೆನು. ನಾರದರೆ ನಾರದರೆ ಶ್ರೀಹರಿ ಏನಿತು ನಿರ್ನಲೀಲೆ ಏನಿತು ನಿರ್ನಲೀಲೆ ಏನಿತು ನಿರ್ನಲೀಲೆ ದೇವ ಏನಿತು ನಿರ್ನಲೀಲೆ ಏನಿತು ನಿರ್ನಲೀಲೆ ದೇವ ಏನಿತು ನಿರ್ನಲೀಲೆ
ಪಾಲಗಿಸಿದೆ ಲೀಲಜಿಂತೀರ ಪಾಲಗಿಸಿದೆ ಎನಿಸು ನಿನ್ನ ಲೀಲೆ ದೇವ ಎನಿಸು ನಿನ್ನ ಲೀಲೆ. ನಾರದರೇ, ನಾರದ ಮಹಾತ್ಮರೇ, ಯಾರದು? ಓ ದ್ರೌಪದಾದೇವಿ, ಪಾಂಡವರ ಪಟ್ಟದರಸಿ, ಹೌದು ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮನ ತಂಗಿ, ಹೌದು ಸ್ವಾಮಿ, ಹೌದು. ಶೋಭನಾಂಗಿ ಶೋಭನಾಂಗಿ ಶೋಭನಾಂಗಿ. ಆಕೆ ನಾನು. ಇದು ಸ್ವೀಕರಿಸಿ ನನ್ನ ಧನ್ಯವಾದ. ನಾರಾಯಣ ನಾರಾಯಣ. ಇದೇನು ದ್ರೌಪದ, ನೀನು ಓರ್ವಳೆ ಈ ಅರಣ್ಯ ಪ್ರದೇಶದಲ್ಲಿ? ನಾನೇರ್ವಳೆ ಏಕೆ? ನನ್ನ ಸಂಗಡ ಮತ್ತೊಬ್ಬ ಮಹಾಶಯರು ಇರುವರೆಲ್ಲ. ಆ ಬಂದಿರುವರೆ? ಯಾರು? ಪಾರ್ಥನೆ? ಎಲ್ಲಿ ಎಲ್ಲಿ ಕಾಣಿಸುತ್ತಿಲ್ಲವಲ್ಲ? ಪಾರ್ಥರಲ್ಲ ಮುನಿಪುಂಗವ, ಸ್ವಾರ್ಥಿಗಳ ಸ್ಫೂರ್ತಿಯನ್ನಡಗಿಸುವ ಮೂಲಕರ್ತವು ಕೀರ್ತಿ ಸ್ವರೂಪರು ಆದ ನಾರದ ಮಹಾತ್ಮರು. ಆ ನಾನೇ? ಹೌದು. ನಾರಾಯಣ ನಾರಾಯಣ. ಈಗ ತಾನೇ ತಾಯಿ ನಾನು ನಿಮ್ಮನ್ನು ಭೇಟಿಯಾದದ್ದು. ನಾರದ ಮಹಾತ್ಮರೇ, ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಆದ ತಮಗೆ ತಿಳಿಯದೆ ಸ್ವಾಮಿ ನನ್ನೇ ಅಲದಾಟ. ನಾರಾಯಣ ನಾರಾಯಣ. ಇದೇನು ಕೃಷ್ಣೆ, ಈ ರೀತಿ ಮಾತನಾಡುತ್ತಿರುವೆ ಅರ್ಥವಿಲ್ಲದಂತೆ? ನಾರದ ಮಹಾತ್ಮರೇ, ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನಿಗೆ ಕನ್ಯೆಯನ್ನು ಹುಡುಕಲು ಆರಂಭಿಸಿ ಆ ಕಾರ್ಯವನ್ನು ನನಗೆ ನೇಮಿಸಿರುವುದು. ಅದರ ಸಲುವಾಗಿ ನಾನು ಸಂಚರಿಸದೇ ಇರುವ ದೇಶಗಳೇ ಇಲ್ಲ. ನನ್ನ ಪುಣ್ಯ. ಈಗಲಾದರೂ ತಾವು ನನಗೆ ಸಹಾಯ ಮಾಡಲು ದೇವರಂತೆ ಬಂದು ನಿಂತಿರುವಿರಿ. ದೇವರಂತೆ? ದ್ರೌಪದ, ಅಲ್ಲ ತಾಯಿ, ಅಲ್ಲ. ನಾನು ದೇವರಲ್ಲ, ದೇವಋಷಿ ದೇವಋಷಿ. ಹೌದು ಸ್ವಾಮಿ, ಹೌದು. ತಾವು ದೇವರಲ್ಲ, ದೇವಋಷಿಗಳು ಆದರೂ ನನಗೆ ಸಹಾಯ ಮಾಡಲು ದೇವರಂತೆ ಬಂದಿರುವಿರಿ. ಇಲ್ಲ ತಾಯಿ, ಇಲ್ಲ. ನಾನು ನಿಮಗೆ ಸಹಾಯ ಮಾಡಲು ಬಂದವನಲ್ಲ. ಇದೋ ಇದೋ ಬಂದ ದಾರಿಯನ್ನು ಹಿಡಿದು ಹೊರಡಲಿರುವೆನು. ನಾರಾಯಣ ನಾರಾಯಣ. ಮಹಾತ್ಮರೇ, ಏನು ದ್ರೌಪದ? ಈ ಸಮಯದಲ್ಲಿ ತಾವು ನನಗೆ ಸಹಕರಿಸಿ ಸಹಾಯ ಮಾಡದಿದ್ದರೆ ನಾನು ಅಪಹಾಸ್ಯಕ್ಕೀಡಾಗಬೇಕಾಗುವುದು. ದಯಮಾಡಿ ನನಗೆ ಸಹಾಯ ಮಾಡಿ ಪೂಜ್ಯರೇ. ಈಗ ಸರಿಯೋಯಿತು. ಅಲ್ಲ ತಾಯಿ, ನೀನು ಮಹಾಪ್ರತಾಪಶಾಲಿಗಳಾದ ಪಾಂಡವರ ಪತ್ನಿ, ಅಲ್ಲದೆ ಮಾಯಾಮೂರ್ತಿ ಶ್ರೀಕೃಷ್ಣ ಪರಮಾತ್ಮನ ಸಹೋದರ. ಇಂತಹ ನಿನ್ನ ಕೈಲೇ ಒಂದು ಕನ್ಯೆಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಅಂದ ಮೇಲೆ ಇನ್ನು ನಾನು ಬ್ರಹ್ಮಚಾರಿ. ಇನ್ನು ನಾನೇನು ಬಲ್ಲೆನು ಆ ಸಂಗತಿಯನ್ನ ನೀನೇ ಹೇಳು. ಬೇಡಿ ಪೂಜ್ಯರೇ, ಬೇಡಿ. ದಯಮಾಡಿ ಹಾಗನ್ನೇ ಬೇಡಿ. ತಾವು ನನಗೆ ಸಹಾಯ ಮಾಡಿ ಸಹಾಯ ಮಾರ್ಗ ತೋರಲೇಬೇಕು. ಇಲ್ಲದಿದ್ದರೆ ನಾನು ದ್ವಾರಕೆಗೆ ಹಿಂದಿರುಗುವಂತಿಲ್ಲ. ಓ, ಒಳ್ಳೆ ಗ್ರಹಚಾರ ಪ್ರಾಪ್ತವಾಯಿತಲ್ಲ. ಮನ್ಮಥನಿಗೆ ಯೋಗ್ಯ ಕನ್ಯೆ ಯಾರು? ಹಾ, ಎಲ್ಲಿರುವಳೆಂದು ಹುಡುಕುವುದು? ಹೊಳೆಯಿತು ಹೊಳೆಯಿತು. ಉಳಿಯಿತೆ. ಹೇಳಿ ಪೂಜ್ಯರೇ, ಆಕೆ ಯಾರು? ಎಲ್ಲಿರೋಳು? ಯಾವ ದೇಶದಲ್ಲಿರೋಳು? ಆಕೆಯ ನಾಮಾಂಕಿತವೇನು? ಆಕೆಯ ರೂಪವಾಗಿತ್ತು ಹೇಗಿರೋಳು? ಹೇಳಬಾರದು ಪೂಜ್ಯರೇ. ಹೌದು, ಆಕೆ ಯಾರು? ಅಯ್ಯೋ, ಮರೆತು ಹೋಯಿತಲ್ಲ, ಮರೆತು ಹೋಯಿತಲ್ಲ. ಮರೆತೇ ಹೋಯಿತೆ. ಇನ್ನೊಂದು ಸಾರಿ ನಿಧಾನವಾಗಿ ಯೋಚಿಸಿ ಹೇಳಿ ಪೂಜ್ಯರೇ. ಜ್ಞಾಪಕಕ್ಕೆ ಬಂದಿತ್ತು, ಹೇಳಿ ಪೂಜ್ಯರೇ, ಹೇಳಿ ಪೂಜ್ಯರೇ. ಆಕೆ ಹೆಸರೇನು? ಆಕೆ ನಾಮಾಂಕಿತವೇನು? ಯಾವ ರೂಪದಲ್ಲಿರೋಳು? ಹೇಳಿ ಪೂಜ್ಯರೇ. ಅಯ್ಯೋ, ಜ್ಞಾಪಕಕ್ಕೇನೋ ಬಂದಿತು. ಆದರೆ ಈ ನಿನ್ನ ಗಡಿಬಿಡಿಯಲ್ಲಿ ಮತ್ತೆ ಮರೆತು ಹೋಯಿತು. ಪೂಜ್ಯರೇ, ಮರೆತು ಹೋಯಿತು. ತಾವೇನೇ ತಪ್ಪಿಸಿಕೊಳ್ಳುವ ನಟನೆ ಮಾಡಿದರು ಬೆಂಬಡದ ಭೂತದಂತೆ ನಿಮ್ಮನ್ನು ಬಿಡುವುದಿಲ್ಲ ಪೂಜ್ಯರೇ, ಬಿಡುವುದಿಲ್ಲ. ಅಮ್ಮ, ನೀನು ಭೂತವಾಗಿ ನನ್ನ ಬೆನ್ನತ್ತುವುದು ಬೇಡ. ಕೇಳು, ಗೋಚರವಾಯಿತು, ಗೋಚರವಾಯಿತು.
ಆಕೆ ಕಮಲಾವತಿ ಪಟ್ಟಣದ ಕಮಲೇಶರಾಜನ ಮಗಳು. ಆಹಾ, ಹೆಸರು ರತಿ ಎಂದು. ರತಿನೇ? ಇದೇನು ಪೂಜ್ಯರಿ, ಇದು ಒಂದು ಹೆಸರೇ? ಏಕೆ ಇರಬಾರದೇನು? ಇರಲಿ ಬಿಡಿ, ಇದ್ದರೂ ಇರಲಿ. ಆಕೆ ಆದರೆ ಮನ್ಮಥನಿಗೆ ತಕ್ಕ ಯುವತಿ. ಪೂಜ್ಯರಿ, ಈ ನಿಮ್ಮ ಘನ ಸಹಾಯವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಸದಾ ಚಿರಋಣಿಯಾಗಿರುತ್ತೇನೆ. ನಾರಾಯಣ. ಹಾ, ದ್ರೌಪದ, ಮರೆತಿದ್ದೆನು. ಹೇಳಿ ಪೂಜ್ಯರಿ. ನುಡಿದಂತೆಯೇ ನಡೆಯುವುದಾಗಿ ಆ ಕಮಲೇಶರಾಜನಿಂದ ವಚನವನ್ನ ಪಡೆದು ಅನಂತರ ನೀನು ವಿಚಾರವನ್ನು ಅರಹಬೇಕು. ತಿಳಿಯಿತೆ? ಏಕೆ ಪೂಜ್ಯರಿ? ಹೋಗಮ್ಮ, ನಾನು ಹೇಳಿದಂತೆ ಮಾಡು. ಅನಂತರ ನಿನಗೇ ತಿಳಿಯುವುದು ಏನೆಂದು. ಹೇಗೆ ಆಗಲಿ ಪೂಜ್ಯರಿ, ತಾವು ಕೋಪಿಸಿಕೊಂಡರೂ ಅದರಲ್ಲಿ ಯಾವುದೋ ಒಂದು ಅರ್ಥ ಇದ್ದೇ ಇರುತ್ತದೆ. ಹಾಗೆ ಆಗಲಿ, ನಾನೇನು ಬರುತ್ತೇನೆ ಪೂಜ್ಯರಿ. ಒಳ್ಳೆಯದು, ಹೊರಡಿ ಹೋಗು. ನಾರಾಯಣ ನಾರಾಯಣ. ಕುಂತಿ ಸೊಸೆಯು ರತಿಯನ್ನು ಕೃಷ್ಣಕುಮಾರ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವಂತೆ ಪ್ರಾರ್ಥಿಸಲು ಕಮಲೇಶರಾಜನ ಬಳಿ ಹೊರಟಿರುವಳು. ಆದರೆ ಅತಿ ಸೌಂದರ್ಯವತಿ ರತಿಯನ್ನು ಮಗಧ ದೇಶದ ಸಮದ್ಭೂಪಾಲನ ಪುತ್ರ ಕೌಂಡ್ಲಿಕನಿಗೆ ಕೊಡಬೇಕೆಂದು ರಾಕ್ಷಸ ವಂಶದ ಕಂಸನ ಹಕ್ಕ ಶಾಂಕ್ಯ ರಾಣಿ ಹಾಗೂ ಆಕೆಯ ಪತಿ ಕಮಲೇಶರಾಜ ಇವರೀರ್ವರು ಪರಸ್ಪರ ಒಪ್ಪಿಕೊಂಡಿರುವರು. ಅಲ್ಲದೆ ಅತಿ ಸೌಂದರ್ಯವತಿಯಾದ ರತಿಯನ್ನು ತಾನೇ ಲಗ್ನ ಮಾಡಿಕೊಳ್ಳುವೆನೆಂಬ ಸಂಭ್ರಮದಿಂದ ಕೌಂಡ್ಲಿಕನು ತನಗೆ ಸಾವೇ ಸಂಭವಿಸದ ಹಾಗೆ ಅರನನ್ನು ಕುರಿತು ತಪವನ್ನಾಚರಿಸಲು ಕುಳಿತರು. ಅಲ್ಲದೆ ರತಿಯನ್ನು ಕೌಂಡ್ಲಿಕನಿಗೆ ದಕ್ಕಿಸದ ಹಾಗೆ ಮಾಡಲು ನಾನೀಗ ದ್ರೌಪದಿಯನ್ನು ಕಮಲೇಶರಾಜನ ಬಳಿ ಕಳಿಸಿದೆ. ಆ ರಾಜನಾದರೂ ಕೃಷ್ಣನ ಹೆಸರೆತ್ತಿದರೆ ಸಾಕು ಕೆಂಡದಂತೆ ಕೋಪಕಾರ. ನಾರಾಯಣ ನಾರಾಯಣ. ನಾನು ಕೂಡ ದ್ರೌಪದಿಯನ್ನು ಅನುಸರಿಸಿ ನಾನೂ ಸಹ ಅಲ್ಲಿಗೆ ಪ್ರಯಾಣ ಮಾಡಿ ಆ ರಾಜನಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ರತಿ ಮನ್ಮಥರ ವಿವಾಹವು ಮುಂದುವರಿಯುವಂತೆ ಪ್ರೇರೇಪಿಸುವೆನು. ನಾರಾಯಣ ನಾರಾಯಣ. ಜಗದೋದ್ಧಾರ ಜ್ಞಾನವೇ ಚತುರ. ಜಗದೋದ್ಧಾರ ಜ್ಞಾನವೇ ಚತುರ. ಜಗದೊಳು ನೆಲ್ಲ ಮಹಿಮೆಯ ಪಾರ. ಜಗದೋದ್ಧಾರ ಜ್ಞಾನವೇ ಚತುರ. ಜಗದೊಳು ನೆಲ್ಲ ಮಹಿಮೆಯ ಪಾರ. ವಿಶ್ವಕ್ಕೆ ತೋರುದ ದಜ ಅವತಾರ. ವಿಶ್ವಕ್ಕೆ ತೋರುದ ದಜ ಅವತಾರ. ಮೋಡಿಯ ಮಾಡಿಗೆ ಈ ಮಾನವರ. ಮೋಡಿಯ ಮಾಡಿಗೆ ಈ ಮಾನವರ. ಹಿಡಿದು ನಿನ್ನ ಲೀಲೆ ದೇವ. ಹಿಡಿದು ನಿನ್ನ ಲೀಲೆ. ಬಾಲಾಕ್ಷನ ಪರಮಾತ್ಮನೆನಿಸಿ ಬಾಲಾಕ್ಷನ ಪರಮಾತ್ಮನೆನಿಸಿ ಲೀಲೆயில் ಚೀರವ ಪಾಲಗಿಸಿದೆ. ಲೀಲೆயில் ಚೀರವ ಪಾಲಗಿಸಿದೆ. ಹಿಡಿದು ನಿನ್ನ ಲೀಲೆ ದೇವ. ಹಿಡಿದು ನಿನ್ನ ಲೀಲೆ. ಶ್ರೀಹರಿ ನಾರಾಯಣ ನಾರಾಯಣ. ಸ್ವಾಮಿ,
ವಾಹಿನಿ ನಿನ್ನ ಹೆಮ್ಮೆಯ ತಾಯಿ ಸಾಮಾನ್ಯವತೆ ಕಾಮಾಕ್ಷಿ ಸಿಂಹವಾಹಿನಿ ನಿನ್ನ ಹೆಮ್ಮೆಯ ತಾಯಿ ಸಾಮಾನ್ಯವತೆ ಕಾಮಾಕ್ಷಿ ಮನುಷ್ಯ ಮಹೋಸುರನ ಒಂದು ವಿದೂಲದಿ ಮನುಷ್ಯ ಮಹೋಸುರನ ಒಂದು ತ್ರಿಶೂಲದಿ ನೇತರ ದೊರೆಯ ಅರಿಸಿದೆ ನೇತರ ದೊರೆಯ ಹರಿಸಿದೆ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಕವಚದೊಳಿಂದೇಗೆ ಕಳವಳ ಪಡುತ್ತಿರುವೆ ಕವಚದೊಳಿಂದೇಗೆ ಕಳವಳ ಪಡು ಜಗದ ಕ್ಷೇಮ ಬಯಸಿ ಕುಳಿತ ನನ್ನ ಉತ್ಸಾಹಕ್ಕೆ ಸ್ಫೂರ್ತಿ ನೀಡು ಜಗದ ಕ್ಷೇಮ ಬಯಸಿ ಕುಳಿತ ನನ್ನ ಉತ್ಸಾಹಕ್ಕೆ ಸ್ಫೂರ್ತಿ ನೀಡು ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ ಸತ್ಯಸ್ವರೂಪಿಣಿ ಕಾತ್ಯಾಯಿನಿ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದೇವಿ ಇಂದೇಕೋ ನನ್ನ ಚಿತ್ತವು ಭೂಲೋಕದ ಕ್ಷೇಮಯಾಚನೆ ಕಡೆಗೆ ಸೆಳೆಯುತ್ತಿದೆಯಲ್ಲ. ಸ್ವಾಮಿ, ನಿಮ್ಮನ್ನ ಕುರಿತು ಯಾರು ಧ್ಯಾನ ಮಾಡುವಂತಿಲ್ಲ ಸ್ವಾಮಿ. ಇದು ಈಗಲೇ ಹೊರಡುವೆನು. ಆತ ಯಾರೂ ಅಲ್ಲ, ಮೊಗದಾದೇಶದ ಕೌಂಡ್ಲಿಕನೆಂಬ ದಾನವನು. ಆಹಾ, ಹಾಗಾದ್ರೆ ಬೇಗನೆ ಹೋಗಿ ಅದೇನೆಂದು ವಿಚಾರಿಸಬಾರದು ಸ್ವಾಮಿ. ಇದು ಈಗಲೇ ಹೊರಡೆ. ಹಾಗೆ ಆಗಲಿ ಬನ್ನಿ.